ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಪಿಲ್ಕುಗೆ ಸರ್ಪ್ರೈಸ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವಳ ಬರ್ಡೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಬರ್ಡೇಗೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಮಧ್ಯಾಹ್ನ ಆಗಿದೆ, ಆಗಲೇ 3:30 ಆಗಿದೆ. ಎಲ್ಲ ರೆಡಿ ಆಯಿತು. ಇದೆಲ್ಲ ನಿಮಗೆ ನೆಕ್ಸ್ಟ್ ಬರ್ತಾ ಇರುತ್ತೆ. ಅಂಡ್ ಯಾವ ವಿಡಿಯೋ ಫಸ್ಟ್ ಬರುತ್ತೆ, ಯಾವ ವಿಡಿಯೋ ಸೆಕೆಂಡು ಲಾಸ್ಟಲ್ಲಿ ಬರುತ್ತೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಬಟ್ ಅವಳಿಗೆ ಲಾಟ್ಸ್ ಆಫ್ ಸರ್ಪ್ರೈಸಸ್, ಲಾಟ್ಸ್ ಆಫ್ ಗಿಫ್ಟ್ಸ್ ಅಂತ ಅಂತಾರಲ್ಲ, ಆ ತರ ರೇಂಜ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಇವಾಗ ಒಂದು ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಈಗ ರೆಡಿ ಮಾಡ್ಕೊಂಡಿದೀವಿ. ಓಕೆ, ಬನ್ನಿ ಅದೆಲ್ಲ ಏನು ಎತ್ತ ಅಂತೆಲ್ಲ ನನಗೆ ಪ್ರತಿಯೊಂದು ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಡೆಕೋರೇಟ್ಗೆ ಬೇರೆ ಪ್ಲಾನ್ ಮಾಡಿದ್ದು, ಅಂದ್ರೆ ರಿಯಲ್ ಫ್ಲವರ್ಸ್ ಬರುತ್ತಲ್ಲ ಅದನ್ನೆಲ್ಲ ತಂದು ಮಾಡಬೇಕು ಅಂತ ಅನ್ಕೊಂಡಿದ್ದು. ಬಟ್ ಕೈ ನಮಗೆ ಹಿಡ್ದಿಲ್ಲ ಫ್ಲವರ್ಸ್. ಸೊ ಅದನ್ನ ಬಿಟ್ಟು ಈಗ ಸಡನ್ ಆಗಿ ಈ ತರನೇ ಪ್ಲಾನ್ ಮಾಡಿದೀವಿ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಓಕೆ, ಇವಾಗ ಏನ್ ಮಾಡ್ತೀನಿ ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಅಂಡ್ ಇದು ಬಂದು ಪಿಲ್ಕುದು ಜೀಪು. ಅಮ್ಮ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಹಾಕಿರ್ತೀನ ಗೊತ್ತಿಲ್ಲ ಗೈಸ್, ನಾನು ಯಾವಾಗ ಏನ್ ಹಾಕ್ತೀನಿ ಅಂತಾನೆ ನಂಗೆ ಗೊತ್ತಿಲ್ಲ. ಓಕೆ, ಅಮ್ಮನೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ನಾವು ಎಲ್ಲಿಂದ ತಂದ್ವಿ ಏನೋ ಅದನ್ನು ಬ್ಲಾಗ್ ಮಾಡಿದ್ದೀನಿ. ಸೊ ಅದನ್ನು ನಿಮಗೆ ಹಾಕಿರ್ತೀನಿ ಅನ್ಸುತ್ತೆ, ನೋಡಿ. ಓಕೆನಾ? ಸೊ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲಾನು ಹೇಳಿದ್ದೀನಿ, ನೋಡಿ. ಓಕೆ, ಬನ್ನಿ. ಇವಾಗ ಟೈಮ್ ಇಲ್ಲ ಜಾಸ್ತಿ ನಮಗೆ, ಅರೇಂಜ್ ಮಾಡಬೇಕು. ಅದು ಹೆಂಗ್ ಅರೇಂಜ್ ಮಾಡೋದು ಏನು ನಮಗೆ ಪ್ರತಿಯೊಂದು ಏನು ಗೊತ್ತೇ ಇಲ್ಲ. ಸೊ ವಿಡಿಯೋನ ನೋಡಿ ಮಾಡಬೇಕು. ಲೇಟ್ ಆಗುತ್ತೆ ಅನ್ಸುತ್ತೆ. ಮನೇಲಿ ಎಲ್ಲಾರನ್ನೂ ಆಚೆ ಕಳಿಸ್ಬಿಟ್ಟಿದೀವಿ. ಯಾಕಂದ್ರೆ ಪಿಳ್ಳೆ ಇಲ್ಲೇ ಇರ್ತಾಳೆ, ಇಲ್ಲ ಅಂದ್ರೆ ಪಿಳ್ಳೆ ಇಲ್ಲೇ ಇದ್ರೆ ಅವಳಿಗೆ ಹಿಂಗ್ ಸರ್ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ಆಚೆ ಕಳಿಸ್ಬಿಟ್ವಿ. ಪಾಪು ಇಂದ ಹಿಡಿದು ನಮ್ಮ ಅಮ್ಮನವರೆಗೂ ಎಲ್ಲಾರನ್ನೂ ಆಚೆ ಹಾಕ್ಬಿಟ್ಟಿದೀವಿ. ಎಲ್ಲ ಆಚೆ ಆಟಾಡ್ತಾ ಇದ್ದಾರೆ. ಈಗ ನಾನು ಮತ್ತೆ ನನ್ನ ತಂಗಿ ಮಾತಾಡಿದೀವಿ. ನಾವಿಬ್ಬರೇ ಫಿಕ್ಸ್ ಮಾಡಿ ಎಲ್ಲ ಪಿಳ್ಳನ್ನ ಕರ್ಕೊಂಡು ಬಂದು ಸರ್ಪ್ರೈಸ್ ಮಾಡಬೇಕು. ಅದೇನೇ ಪ್ಲಾನ್. ಓಕೆ, ಬನ್ನಿ ಮಾಡೋಣ. ಮನೆ ಮತ್ತೆ ಕಿಚನ್ ಐಟಮ್ಸ್ ಎಲ್ಲ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದಾಳೆ ಅಂದ್ರೆ, ನನ್ನ ತಂಗಿ ಒಂದು ಮನೆನೇ ಗಿಫ್ಟ್ ಮಾಡೋಣ ಅಂತ ಹೇಳಿ ಟೆಂಟ್ನ ಬುಕ್ ಮಾಡಿದಾಳೆ. ಇದೆ ಟೆಂಟ್, ಮತ್ತೆ ಇದು ಸ್ಟ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಹೇಗ್ ಮಾಡೋದು ಅಂತೆಲ್ಲ ನಂಗೆ ಗೊತ್ತಿಲ್ಲ, ನೋಡೋಣ ಹೇಗೆ ಅಂತ ಅಂದ್ಬಿಟ್ಟು. ನಂದು ಇಲ್ಲೇ ಕೊಟ್ಟವ್ರಲ್ಲೇ ಹೆಂಗ್ ಮಾಡೋದು ಅಂತ. ಓಕೆ ಗಸ್, ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಹೆಂಗ್ ಮಾಡೋದು ಅಂತೇಳಿ. ಓಕೆ, ಬನ್ನಿ ಇದನ್ನ ನೋಡ್ಕೊಂಡೇ ಮಾಡೋಣ. ನಾನು ಅನ್ಕೊಂಡೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಮಾಡೋಣ ಅಂತ ಅನ್ಕೊಂಡೆ. ಬಟ್ ನೋ ಯೂಸ್, ಇಲ್ಲೇ ಇದೆಯಲ್ಲ ಇನ್ನೇಂತಕ್ಕೆ. ಓಕೆ, ಬನ್ನಿ ಬೇಗ ಮಾಡಬೇಕು. ಟೈಮ್ ಇಲ್ಲ ನಮಗೆ, ಇನ್ನು ಸಾಕಷ್ಟು ಕೆಲಸ ಇದೆ. ಸಾಯಂಕಾಲ ಬೇರೆ ಅವಳ ಬರ್ಡೇ ಪಾರ್ಟಿ ಮಾಡಬೇಕು. ಸೊ ಲೇಟ್ ಮಾಡೋದು ಬೇಡ, ಪಟ ಅಂತ ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಸೈಡಲ್ಲೇ ಇಟ್ಕೊಳ್ಳೋಣ ಗೈಸ್. ಆಮೇಲೆ ಇನ್ನೊಂದು ತೋರಿಸ್ತೀನಿ. ಪಿಳ್ಳೆ ನೋಡಿ ಹೇಗ್ ನೈಲ್ ಪಾಲಿಶ್ ಹಾಕಿಟ್ಟವಳೆ ನೋಡಿ. ಒಂದೊಂದು ಕಲರ್ ಹಾಕಿಟ್ಟವಳೆ. ಓಕೆ, ಫಸ್ಟ್ ನಾವು ಪೈಪ್ನ ರೆಡಿ ಮಾಡ್ಕೊಬೇಕು. ಪೈಪ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಯಾವ್ದು ರೆಡಿ ಮಾಡೋದು? ಬ್ಲೂ ಕಲರ್ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ. ಈ ಬ್ಲೂ ಕಲರ್ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಬನ್ನಿ. ಗೈಸ್, ಏನ್ ಗೊತ್ತಾ, ನಾವು ಇದನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು. ತುಂಬಾ ದೊಡ್ಡದು ಬರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಇಷ್ಟು ಬಂದಿದೆ, ತುಂಬಾ ಚಿಕ್ಕದಾಯ್ತು ಗೈಸ್. ಬಟ್ ನಾವು ಆನ್ಲೈನ್ ಅಲ್ಲಿ ನೋಡ್ಕೊಂಡು ತುಂಬಾ ದೊಡ್ಡದು ಹೂವು ಅಂತ ಅನ್ಕೊಂಡ್ವಿ. ಇಟ್ಸ್ ಓಕೆ, ಪರವಾಗಿಲ್ಲ. ಈ ತರ ಇದೆ. ಅದು ಕಿಟಕಿ ತೋರ್ಸು ನಂದು. ಅದು ಕಿಟಕಿ ಕಟ್ಟೋದು ಅಷ್ಟೇ. ಇದೆಲ್ಲ ಇನ್ನೂ ಸ್ವಲ್ಪ ಡೆಕೋರೇಟ್ ಅದಿದು ಅಂತೆಲ್ಲ ಮಾಡಬೇಕು. ಮಾಡೋಣ. ಇದು ಓಪನ್ ಮಾಡಿ ಹೋಗೋದು. ಕಟ್ಟು
ಬೇಡ ಕಟ್ಟಬೇಡ, ಅವಳು ಒಳಗಡೆ ಹಂಗೆ ಹೋಗಿ ಹಿಂಗೆ ಓಪನ್ ಮಾಡ್ಕೊಂಡು ಹೋಗ್ಲಿ ಹಿಂಗೆ. ತೆಗೆದು ಬಿಡು. ನೋಡಿ ಅಲ್ಲೊಂದು ಕಿಟಕಿ ಇದೆ, ಕಾಣಿಸ್ತಿದ್ಯಾ? ಎಸ್. ಬ್ಲ್ಯಾಂಕೆಟ್ ಹಾಕಿ ಅವಳ ಫೇವ್ರೆಟ್ ಗೊಂಬೆ ಅದರೊಳಗಡೆ ಹಾಕೊಂದು ಅಮ್ಮ. ಒಳಗಡೆ ಬ್ಲ್ಯಾಂಕೆಟ್ ಹಾಕಿದ್ದೀನಿ ಆ್ಯಂಡ್ ಅವಳ ಫೇವ್ರೆಟ್ ಗೊಂಬೆ ಕೂರ್ಸೋಣ ಅಂತ ಅಂದ್ಬಿಟ್ಟು. ಇದು ಅವಳ ಫೇವ್ರೆಟ್ ಗೊಂಬೆ, ಹೋದ ವರ್ಷ ತಗೊಂಡಿದ್ದು. ಯಾವ ಸ್ಟೇಜಲ್ಲಿ ಮಾಡಿದಾಳೆ ನೋಡಿ. ಇದು ಅವಳ ಫೇವ್ರೆಟ್ ಗೊಂಬೆ, ಒಳಗಡೆ ಕೂರಿಸ್ತೀನಿ. ಅಲ್ಲೊಂದು ಕೂರಿಸಿದ್ದೀನಿ. ಮತ್ತೆ ಅಮ್ಮನ ಸರಿ ಸರಿ. ಮತ್ತೆ ಇನ್ನೊಂದು ಯಾರೋ ಬಂದಿದ್ರು, ಪೂಜೆ ಇದೆಯಂತೆ ಹೇಳಕ್ಕೆ ಬಂದಿದ್ರು. ಓಕೆ, ಈಗ ನೆಕ್ಸ್ಟ್ ಬಂದು ಇದೊಂದು. ಇದು ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿದ್ದಾಳೆ, ಬಟ್ ಆದ್ರೂ ಇದು ಅವಳ ಫೇವ್ರೇಟು. ಸೊ ಇದನ್ನ ಈ ಕಡೆ ಮೂಲೆಯಲ್ಲಿ ಕೂರಿಸ್ತೀನಿ. ಆ್ಯಂಡ್ ಇನ್ನೊಂದು ಗಿಫ್ಟ್ ಇಕ್ತಾ ಇದೀವಿ. ಇದೇ ಗಿಫ್ಟ್ ಒಳಗಡೆ ಇನ್ನೊಂದು ಗಿಫ್ಟ್ ಬಂದು ಸೆಂಟ್ರಲ್ ಇಕ್ಕಣ್ಣ. ಓಕೆ, ಓಕೆ ಗಾಯ್ಸ್, ಇದು ಮಾಡಕ್ಕೇನೆ ಸಖತ್ ಕಷ್ಟ ಆಯ್ತು. ಅಂದ್ರೆ ಕಷ್ಟ ಅಂದ್ರೆ ಗೊತ್ತಾಗಲ್ವಲ್ಲ ನಮ್ಗೆ ಫಸ್ಟ್. ಗೈಸ್, ಇದು ಇಷ್ಟು ಮಾಡಕ್ಕೇನೆ ನಾವು ಒಂದು ಹಾಫ್ ಅನ್ ಅವರ್ ತಗೊಂಡ್ಬಿಟ್ಟಿದೀವಿ ಟೈಮು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನಮ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಆ ಪೇಪರಲ್ಲಿ ನೋಡಿ ಮಾಡಿದ್ರು ಗೊತ್ತಾಗ್ಲಿಲ್ಲ ಗೈಸ್ ನಮ್ಗೆ. ನವೀನ ಇದ್ದಿದ್ರೆ ಬೇಗ ಪಟ ಅಂತ ಮಾಡಿರೋನು, ಬಟ್ ಅವ್ನು ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಸೊ ನಾವೇ ಮಾಡಿದ್ವಿ. ಪರವಾಗಿಲ್ಲ, ಬೇಗನೆ ಮಾಡಿದ್ವಿ. ಹಾಫ್ ಅನ್ ಅವರ್ ಬಂದು ನಮಗೆ ಬೇಗನೆ ಅನಿಸ್ತು. ಇಟ್ಸ್ ಓಕೆ. ಅಂಡ್ ಟೈಮ್ ಇಲ್ಲ ಗೈಸ್, ಒಂದು ಸ್ವಲ್ಪ ಬೇಗ ಮಾಡಬೇಕು. ನೆಕ್ಸ್ಟ್ ಈಗ ಅವಳನ್ನ ಕರ್ಕೊಂಬರೋಣ ಅಂತ ಪ್ಲಾನ್ ಮಾಡಿದೀವಿ. ನಂದು ಇದ್ರೊಳಗಡೆ ಏನಾರು ಹಾಕದಾ? ಸಾಕಾ? ಆಯ್ತಾ? ಬೇಡ, ಅವಳಿಗೆ ಸ್ಪೇಸ್ ಇರ್ಲಿ ಸ್ವಲ್ಪ. ನಾವು ದೊಡ್ಡದು ಅಂತ ಅನ್ಕೊಂಡು ಬೇರೆ ಏನೇನೋ ಪ್ಲಾನ್ ಮಾಡ್ಕೊಂಡ್ವಿ ಗೈಸ್. ಈ ಚಿಕ್ಕದ್ರಲ್ಲಿ ಸಾಕಿಷ್ಟು. ಚೆನ್ನಾಗೈತೆ. ನನ್ನ ತಂಗಿ ಡ್ರೆಸ್ನ ಕೇಳ್ತಿದ್ದಾಳೆ, ಯಾವ ಡ್ರೆಸ್ ಹಾಕ್ಲಿ ಅಂತ ಅಂದ್ಬಿಟ್ಟು ಈಗ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ನೋಡಿದ್ರ ಗೈಸ್, ತುಂಬ ಚೆನ್ನಾಗಿದೆ. ಬಟ್ ನಾವು ಅನ್ಕೊಂಡಿರೋ ಸೈಜ್ ಬಂತ ಅಂದ್ರೆ ಚಿಕ್ಕದಾಗಿ ಬಂದಿದೆ ಗೈಸ್. ನಾವು ತುಂಬ ದೊಡ್ಡದು ನೋಡಿನೇ ಬುಕ್ ಮಾಡಿದ್ವಿ, ಬಟ್ ಚಿಕ್ಕದು ಬಂದಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಫೈನಲ್ ಲುಕ್. ಒಳಗಡೆ ಹೋದ್ರೆ ಜಗ್ಗು ಅವನೇ, ಪಾಪು ಅವನೇ, ಆ್ಯಂಡ್ ಗಿಫ್ಟ್ ಇದೆ. ಕಿಟಕಿ. ಆ್ಯಂಡ್ ಹಂಗೆ ಬಂದರೆ ಇಲ್ಲಿಂದನೇ ತೋರಿಸ್ತೀನಿ ಇನ್ನೊಂದು ಕಿಟಕಿ. ಓಕೆ, ಎಸ್, ಇದೆ ಫೈನಲ್ ಲುಕ್. ಬ್ಲ್ಯಾಕ್ ಬರ್ತದೆ. ಅಮ್ಮನೇ ಬಂದ್ಬಿಟ್ರು, ಕಾದಿ ಸಾಕಾಗಿ ಬಂದ್ಬಿಟ್ರು. ಫೈನಲ್ ಇದೆ. ಇದು ಫೈನಲ್ ಲುಕ್. ಸುಮ್ಮನೆ ಹಂಗಿರ್ಲಿ ಅಂದ್ಬಿಟ್ಟು ಅಲ್ಲೊಂದು ತಾವರೆ ವೈಟ್ ಬಿಟ್ಟಿದ್ದೀನಿ, ಯಾಕಂದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೂವು ಇದೆಯಲ್ಲ, ಸೊ ಇದಕ್ಕೋಸ್ಕರ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇದು ಬಂದು ಟೇಪ್ ಬಂದು ಅವಳು ಕಟ್ ಮಾಡಿ ಒಳಗಡೆ ಹೋಗೋತಾರ. ಆ್ಯಂಡ್ ಇದು ಬಂದು ನಿಹಾರಿಕಾ ಅಂತ ಹೇಳಿ, ಅವಳಿಗೆ 4 years ಅಲ್ವಾ, ಸೊ ಇದು 4 ಅಂತ ಇಟ್ಟಿದ್ದೀವಿ. ಓಕೆ, ಬನ್ನಿ ಅವಳು ಹಾಂ Happy birthday to you. Happy birthday. Happy birthday to you. ಸಿಸರ್ ಕೊಡ್ರಿ, ಕಟ್ ಮಾಡ್ಬಿಟ್ಟು ಒಳಗಡೆ ಹೋಗ್ಲಿ. ಸಿಸರ್ ಕೊಡ್ರಿ, ಎಲ್ಲ ಕ್ಲಾಪ್ ಮಾಡ್ರಿ. ಕಟ್ ಮಾಡು.
ಏ ಹ್ಯಾಪಿ ಬರ್ಡೇ. ಒಳಗಡೆ ಹೋಗು. ಅಲ್ಲಿ ಏನೇನೈತ್ ನೋಡು, ಒಳಗಡೆ ಏನೇನೈತ್ ನೋಡು. ಏ ನಾವು ಅಲ್ಲಿ ಕಿಟಕಿಲಿ. ಅಯ್ಯಮ್ಮ, ಏನದಪ್ಪು? ಬಿಚ್ಚು ಮನೆ ಬಿಚ್ಚು, ನೀನೆ ಬಿಚ್ಚು. ಇದನ್ನ ಕಟ್ಟಪ್ಪ ಸೈಡ್ದು. ಕಟ್ಲಿ ಇದು. ಫಸ್ಟ್ ಗಿಫ್ಟ್ ಗಿಫ್ಟ್ ಬಿಚ್ಚು, ಗಿಫ್ಟ್ ಬಿಚ್ಚು. ಅಲ್ಲಿ ಚಿದ್ದು. ಏ ನೋಡು ಏನಂತ ನೋಡಪ್ಪ. ಏ ಏನದಪ್ಪು? ತೋರ್ಸು, ಕ್ಯಾಮ್ರಾ ತೋರ್ಸು. ಅಪ್ಪು ನನ್ನೇ ಇದೊಂದು ಕಲರು, ನಿಯೋನ ಮತ್ತೆ ಸ್ಕೈ ಬ್ಲೂ ಕಲರು, ಪಿಂಕ್. ಅದ್ಯಾವ ಕಲರ್ ಮನೆ? ರೆಡ್. ಇದು ಅದರೊಳಗಡೆ ಬಂದ್ಬಿಡ್ತಾ. ವಾವ್, ಇದು ರೆಡ್, ಅದು ಬ್ಲ್ಯಾಕ್. ಸ್ಲೈಮ್ ಸ್ಲೈಮ್. ಅದು ಪಪ್ಪು. ಅದೇನು ಅಪ್ಪ? ಅದೇ ಕಲರ್ ತೋರ್ಸು. ನೋಡ್ದಾ ಎಲ್ಲೋಗೈತೆ ಬುದ್ಧಿ? ಮಿಕ್ಸ್ ಮಾಡ್ಬಾರ್ದು. ನೋಡ್ದಾ ಅವೇ ಕಲರ್ ಅವೇ ಕಲರೇ. ಅಮ್ಮಕ್ಕ ಒಂದು ಕೊಡು. ಅಮ್ಮಕ್ಕ ಒಂದು ಕೊಡು. ಇಲ್ಲಿ ನಮ್ಮ ಮನೇಲಿ ಚಿಕ್ಕ ಮಗು ಆಟ ಆಡ್ತೈತೆ. ಮಗುನ ತೋರಿಸು. ಚಿಕ್ಕ ಮಗು ಒಂದು ಆಟ ಆಡ್ತೈತೆ. ಅಪ್ಪ ತಿನ್ಗಿನ್ ಬಿಟ್ಟಿಯ? ಅಪ್ಪ ಇಷ್ಟ ಆಯ್ತಾ? ಇದು ಮನೆ ಮನೆ ಚೆನ್ನಾಯ್ತಾ? ಬೇರೆ ಬೇರೆ ಹೆಂಗ್ ವೈಬ್ರೇಷನ್ ಆಗ್ತೈತೆ. ನೀನ್ ಆಟ ಆಡ್ತೀಯ? ಇಲ್ಲಿ ನಮ್ದು ರೇಖೆಗಳು ಹೆಂಗಾಯ್ತು ಹಂಗೆ ಗೈಸ್, ಅವಳು ಒಬ್ಳು ಬಿಟ್ಟಿನ ಎಲ್ಲಾರು ಆಟ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಅವಳು ಆಟ ಆಡ್ತಾವಳೆ, ಅವಳು ಆಟ ಆಡ್ತಾವಳೆ. ಅದ್ ಕೊಡು. ಹಂಗ ನಮ್ಮ ಅಕ್ಕ ಒಬ್ಳಿಲ್ಲ, ಅವಳು ನನ್ ಸುಮಾಕು. ಅವಳಲ್ಲ ಹುಷಾರ್ ಕಣೆ. ಇಷ್ಟ ಆಯ್ತಪ್ಪ ನಿಂಗೆ? ಇಷ್ಟ ಆಯ್ತಾ? ಇದು ಗಿಫ್ಟ್ ಅದನ್ನು ಇಷ್ಟ ಆಯ್ತಾ? ಅಲ್ಲಿ ಒಳಗಡೆ ನೋಡಿ ಯಾರು ಅವ್ರೆ ಒಳಗಡೆ. ಬೇರೆ ನೋಡ್ಕೊಂಡು ಕೊಡು. ಹೆಂಗ್ ಬೌನ್ಸ್ ಆಗ್ತೈತೆ ನೋಡಿ. ಜಲ್ 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 ಅಂತ. ವೈಬ್ರೇಷನ್. ಬಾಲ್ ಮಾಡ್ಬೇಕಾ? ಬ್ಲ್ಯಾಕ್ ನೋಡ್ರಿ ಹೆಂಗೈತಿ ತೋರ್ಸು. ಇದು ವಿಡಿಯೋ ತೋರ್ಸು ಹೆಂಗೈತಿ ನೋಡ್ರಿ. ಬ್ಲ್ಯಾಕ್ ದಳ 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 ದಳ. ಇವನ್ನ ನೋಡ್ತಾ ಇರ್ಬೇಕು. ಇವ್ನ ಬಾಯಲ್ಲಿ ಇಟ್ಕೊಂಡ್ರೆ ಕಷ್ಟ. ಇವನು ನೆಳ್ಳಿ ನೆಳ್ಳಿ
ಅಮ್ಮನೇ ಫ್ರೆಶು ಅದು ನೋಡಿ ಹಾಕಂಗೈತೆ. ಡಲ್ 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 ಬೌನ್ಸ್ ಆಗ್ತೈತೆ ಹಂಗೆ. ಬುಕ್ ಮಾಡಿದಪ್ಪ. ಎಸ್ ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಬಂದು ಇಲ್ಲಿಗೆ ಎಂಡ್ ಆಗ್ತಿದೆ. ಅಂದ್ರೆ ಇವತ್ತಿನ ಬ್ಲಾಗ್ ಅಂದ್ರೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಅಂಡ್ ನೋಡಿದ್ರಲ್ಲ, ಒಂದು ಸಣ್ಣದಾಗಿ ಪಿಲ್ಕುಗೆ ಸರ್ಪ್ರೈಸ್ ಮಾಡಿದ್ವಿ ಅಂಡ್ ಅವಳು ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ. ಅಷ್ಟೇ ಗಾಯ್ಸ್, ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡಬೇಕು. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.